ಶಾಂತಿಗೆ ತನ್ನ ಸೊಸೆ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲ್ಲ. ಯಾಕೆ ಅಂದ್ರೆ ಅವಳ ಮಗ ಅವನಿಗೆ ಇಷ್ಟ ಬಂದಿರೋ ಹುಡುಗಿನೇ ಮದುವೆ ಆಗಿದ್ದಾನೆ, ನಾನು ಹೇಳಿದ ಹುಡುಗಿ ಮದುವೆ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವಳ ಸೊಸೆ ಕಂಡ್ರೆ ಅವಳಿಗೆ ಆಗ್ತಾ ಇರಲ್ಲ. ಹೀಗೆ ಒಂದಿನ ಪಕ್ಕದ ಮನೆ ಸವಿತಾ ಶಾಂತಿನ ಮಾತಾಡ್ಸಕ್ಕಂತ ಮನೆಗೆ ಬರ್ತಾಳೆ. ಏನೇ ಶಾಂತಿ, ಹೇಗಿದ್ಯಾ? ಸೊಸೆ ಬಂದ್ಮೇಲೆ ಆರಾಮಿದ್ಯಾ ಅನ್ಸುತ್ತಲ್ಲ? ಅಯ್ಯೋ ಸುಮ್ಮನಿರೇ ಸವಿತಾ, ಏನು ಆರಾಮೋ ಏನೋ. ನಾನು ಕುತ್ಕೊಂಡು ತಿನ್ನಕ್ಕೆ ಅವಳೇನು ನಾನು ಆರಿಸಿ ತಂದೋಳೇನೆ ಸೊಸೆ, ಅವಳಾಗೆ ಬಂದೋಳು. ನಮಗೆಲ್ಲ ಎಲ್ಲಿ ಕೂರ್ಸುಟ್ಟಾಗ್ತಾಳೆ. ಅಯ್ಯೋ ಹೌದೇನೆ ಶಾಂತಿ? ಹೌದು ಕಣೆ, ಎಲ್ಲ ನಾನೇ ಕೆಲಸ ಮಾಡಬೇಕು. ಅವಳು ಒಂದು ಕೆಲಸ ಮುಟ್ಟಲ್ಲ ನೋಡು. ನನಗಂತೂ ಕೆಲಸ ಮಾಡಿ ಮಾಡಿ ಸಾಕಾಗೋಗುತ್ತೆ. ಅಯ್ಯಯ್ಯೋ ಏನೇ ಶಾಂತಿ, ಈ ವಯಸ್ಸಲ್ಲಿ ನೀನು ಕೆಲಸ ಮಾಡ್ತೀಯಾ? ಅಲ್ಲ ಕಣೆ, ಅದೆಂಥ ಸೊಸೆನ ಮನೆ ಕರ್ಕೊ ಬಂದಿರೆ? ಅಲ್ಲ ಈ ವಯಸ್ಸಲ್ಲಿ ನೀನು ಕೆಲಸ ಮಾಡಬೇಕು ಅಂತೀಯಪ್ಪ. ಅಯ್ಯೋ ಏನು ಮಾಡೋದು ಹೇಳು, ಬಿಟ್ಟು ಓಡ್ಸೋಕ್ಕಾಗುತ್ತೇನೆ ಇವಾಗ? ಅಯ್ಯೋ ನೀನು ಯಾಕೆ ಅವಳು ಓಡಿಸ್ತೀಯಾ? ನೀನೇನು ಕೆಲಸ ಮಾಡಬೇಡ, ಅವಳೇ ಎಲ್ಲ ಮಾಡಲಿ. ಹೌದಲ್ವೇನೆ, ಇನ್ಮೇಲೆ ಹಾಗೆ ಮಾಡ್ತೀನಿ, ಎಲ್ಲ ಕೆಲಸನೂ ಅವಳೇ ಮಾಡಬೇಕು. ಶಾಂತಿ ಮತ್ತೆ ಸವಿತಾ ಇಬ್ರು ಮಾತಾಡ್ತಾ ಇರೋದನ್ನ ಸೊಸೆ ಲತಾ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾಳೆ. ಆಹಾ ನೋಡು, ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಇವರೇ ಮಾಡೋ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಹಿಂಗಾದ್ರೂ ಮಾಡಿ ಎಲ್ಲ ಕೆಲಸನೂ ಅತ್ತೆ ಹತ್ರನೇ ಮಾಡಿಸ್ಬೇಕಿವತ್ತು. ಲತಾ ಒಬ್ಳೆ ಮಾತಾಡ್ತಾ ರೂಮಲ್ಲಿ ಇರ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ಅತ್ತೆ ಅವಳ ನೋಡ್ಕೊಂಡು ಬರ್ತಾಳೆ. ಲತಾ ಲತಾ ಎಲ್ಲಿದೆಯೇ? ನಾನು ನೋಡ್ ಬಂದ್ ಸೊಸೆ, ಎಲ್ಲಿದ್ಯಾ? ಲತಾ ಅವಳ ಅತ್ತೆ ಕರೆದಿದ್ದು ಕೇಳಿಸ್ಕೊಂಡು ಬೇಗ ಬೇಗ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಏನೇ ನಾನು ಓಡ್ ಬಂದ್ ಸೊಸೆ, ಮಲ್ಕೊಂಡ್ಬಿಟ್ಟಿಯಾ? ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅತ್ತೆ ನಿಮಗೆ ಸರಿ ಹೇಳ್ಬೇಕು, ನನಗೆ ಓಡ್ ಬಂದ್ ಸೊಸೆ ಅಂತ ಹೇಳ್ಬೇಡಿ ಅಂತ. ನಾನೇನು ಓಡ್ ಬಂದಿಲ್ಲ ಅತ್ತೆ, ನೀವೆಲ್ಲ ಒಪ್ಪಿದ್ದಕ್ಕೆ ಮದುವೆ ಆಗಿ ಬಂದಿರೋದು. ಏ ಸಾಕು ಸುಮ್ಮನೆ ಇರೆ, ಅವತ್ತು ನಾವು ಯಾರು ಒಪ್ಪಿಲ್ಲ ಅಂದರೆ ನೀವು ಇಷ್ಟೊತ್ತಿಗೆ ಓಡೋಗಿರ್ತಿದ್ರಿ. ನೋಡಿ ಅತ್ತೆ, ಪದೇ ಪದೇ ಅದನ್ನೇ ಹೇಳ್ಬೇಡಿ. ಸಾಕು ಸಾಕು ಸುಮ್ಮನೆ ಇರೆ, ಮಾಡಿರೋದನ್ನೇ ಹೇಳ್ತಾ ಇರೋದು. ಇವಾಗ ಫಸ್ಟ್ ಎದ್ದೇಳು, ಅಲ್ಲೊಂದಿಷ್ಟು ಕೆಲಸ ಇದಾವಲ್ಲ ಹೋಗಿ ಮಾಡು, ಓಡ್ ಬಂದಂಗಲ್ಲ. ಲತಾ ಅತ್ತೆ ಮೇಲೆ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮಾರನೇ ದಿನ ಬೆಳಗ್ಗೆ. ಲತಾ ಎಷ್ಟೊತ್ತು? ಬೇಗ ತಿಂಡಿ ತಗೊಂಬಾ, ಲೇಟ್ ಆಗ್ತಾ ಇದೆ. ಅತ್ತೆ ತಗೊಳ್ಳಿ, ನೀವು ತಿನ್ನಿ ಅವ್ರ ಜೊತೆನೆ. ಎಷ್ಟೊತ್ತು ಬೇಕೆ ಓಡ್ ಬಂದವಳೆ ನಿನಗೆ? ಅವಾಗಿಂದ ಕುತ್ಕೊಂಡು ಕಾಯ್ತಾ ಇದ್ದೀವಿ ತಿಂಡಿಗಾಗಿ, ಈಗ ತಂದು ಕೊಡ್ತಿದೀಯ? ಅಮ್ಮ ಇವಾಗ ತಂದು ಕೊಟ್ಲು ತಾನೆ, ಸುಮ್ಮನೆ ಮಾತ್ಬೇಡ, ತಿನ್ನು. ನೋಡು, ನಿನ್ನ ಹೆಂಡತಿಗೆ ಒಂದು ಅಡುಗೆ ಮಾಡೋಕ್ಕೂ ಬರಲ್ಲ. ಇದ್ರಲ್ಲಿ ಖಾರ ಇಲ್ಲ, ಉಪ್ಪಿಲ್ಲ, ಏನೂ ಇಲ್ಲ. ಹೆಂಗೆ ತಿನ್ನೋದು ಇದನ್ನ ಹೇಳು? ಅಮ್ಮ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಲ್ಲಮ್ಮ, ಟೇಸ್ಟು ಚೆನ್ನಾಗಿದೆ, ಯಾಕೆ ಹೇಗೆ ಹೇಳ್ತಿದ್ಯಾ? ಅಯ್ಯೋ ನೀವು ಸುಮ್ಮನೆ ಇರಿ, ನಿಮ್ಮಮ್ಮಂಗೆ ನನ್ನ ಕಂಡ್ರೇನೆ ಆಗಲ್ಲ. ಅದಕ್ಕೆ ನಾನು ಏನು ಮಾಡಿದ್ರೂ ಚೆನ್ನಾಗಿರಲ್ಲ, ಎಲ್ಲದರಲ್ಲೂ ತಪ್ಪು ಹುಡುಕ್ತಾರೆ. ಸುಮ್ಮನೆ ಸುಮ್ಮನೆ ಹೇಳಲಿಲ್ಲ ಕಣೆ, ಓಡ್ ಬಂದವಳೆ. ಯಾರಾದರೂ ನಮ್ಮ ಮನೆಗೆ ಬಂದಾಗ ನೀನು ಹಿಂಗೆ ಅಡುಗೆ ಮಾಡಿದ್ರೆ ಎಲ್ಲರೂ ನೋಡಿ ನಗಾಡ್ತಾರೆ. ಶಾಂತಿ ಸೊಸೆಗೆ ಏನೂ ಬರಲ್ಲ, ಅಡುಗೆ ಮಾಡೋಕ್ಕೂ ಬರಲ್ಲ ಅವಳಿಗೆ ಅಂತ ನನ್ನ ಆಡ್ಕೋತಾರಷ್ಟೇ. ಅತ್ತೆ ಸಾಕು ಸುಮ್ಮನೆ ಇರಿ, ಯಾರಾದರೂ ನಮ್ಮ ಮನೆಗೆ ಬಂದಾಗ ನೀವೇ ಅಡುಗೆ ಮಾಡಿವ್ರಂತೆ, ಅವಾಗ ಎಲ್ಲರೂ ಅಡುಗೆ ಚೆನ್ನಾಗಿದೆ ಅಂತ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಆಹಾ ಹಾ ಹಾ ಸೂಪಾಣಿ, ಎಲ್ಲ ಕೆಲಸ ನನ್ನ ಹತ್ರನೇ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಾಳೆ. ನೋಡು ನಿನ್ನ ಹೆಂಡತಿ ಪ್ಲಾನು, ನನ್ನ ಹತ್ರನೇ ಎಲ್ಲ ಕೆಲಸ ಮಾಡಿಸೋಂಗಿದ್ದಾಳೆ. ಅಯ್ಯೋ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಹೀಗೆ ದಿನಾ ಕಿತ್ತಾಡ್ತೀರಾ? ಅದಲ್ವೋ ರಾಜ. ಸಾಕು ಸುಮ್ಮನೆ ಇರಮ್ಮ, ಇವಾಗ ತಿಂಡಿ ತಿಂತಿದ್ಯಾ ತಾನೆ, ಸುಮ್ಮನೆ ತಿಂಡಿ ತಿನ್ನು. ಹೀಗೆ ಅತ್ತೆ ಸೊಸೆ ಜಗಳ ಮಾತ್ರ ನಿಲ್ಲೋದೇ ಇಲ್ಲ, ದಿನಾಲೂ ನಡೀತಾನೆ ಇರುತ್ತೆ. ಹೀಗೆ ಒಂದಿನ, ಅಲ್ಲ ಯಾವಾಗಲೂ ನಾನೇ ಕೆಲಸ ಮಾಡಬೇಕು, ಅತ್ತೆ ಒಂದು ಕೆಲಸ ಮುಟ್ಟಲ್ಲ, ಬರೀ ಆಡ್ಕೊಂಡು ಓಡಾಡ್ಕೊಂಡು ಇದೇ ಮಾಡ್ತಾರೆ, ಮಲ್ಗೆ ಕಾಲ ಕಳೀತಾರೆ. ಇವತ್ತು ಅವ್ರ ಹತ್ರನೇ ಕೆಲಸ ಮಾಡಿಸ್ಬೇಕು. ಅತ್ತೆ ಅಲ್ಲಿ ಸ್ವಲ್ಪ ಬಟ್ಟೆ ಇದೆ, ಹೋಗಿ ತೊಳೆದಾಕಿ. ಎಲ್ಲ ಕೆಲಸನೂ ನಾನೇ ಮಾಡಬೇಕಾ? ನನಗೂ ಸುಸ್ತಾಗುತ್ತೆ. ನೀವು ಸುಮ್ಮನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂತೀರಾ? ಸ್ವಲ್ಪ ಓಡಾಡಿ ಕೆಲಸ ಮಾಡಿ ಅತ್ತೆ. ಓಡ್ ಬಂದೋಳು ನೀನು ಮಾಡು, ನಾನು ಯಾಕೆ ಮಾಡಲಿ? ನೋಡಿ ಅತ್ತೆ, ನನಗೆ ಪದೇ ಪದೇ ಓಡ್ ಬಂದೋಳು ಅಂತ ಹೇಳಬೇಡಿ ನೀವು. ನೋಡೆ, ನೀನು ಎಷ್ಟು ಸರಿ ಹೇಳಿದ್ರು ನಾನು ಹಾಗೆ ಕರೆಯೋದು. ನೀನು ಹೋಗಿ ಬಟ್ಟೆ ತೊಳಿ, ಇಲ್ಲ ಅಂದರೆ ಏನು ಮಾಡ್ತೀಯಾ ನೋಡು. ನಾನು ಸವಿತನ್ ಮನೆಗೆ ಹೋಗಬೇಕು, ಅರ್ಜೆಂಟ್ ಕೆಲಸ ಇದೆ. ಶಾಂತಿ ಅಲ್ಲಿಂದ ಸವಿತನ್ ಮನೆಗೆ ಹೋಗ್ತಾಳೆ. ಆದರೆ ಲತಾ ಮಾತ್ರ ತುಂಬ ಸಿಟ್ಟು ಮಾಡ್ಕೋತಾಳೆ. ಏನು ಕೆಲಸನೂ ಮಾಡದೆ ರೂಮಿಗೆ ಹೋಗಿ ಮಾಡ್ಕೊಳ್ತಾಳೆ. ಲತಾ ಗಂಡ ಮನೆಗೆ ಬಂದರೂ
ಲತಾ ಲತಾ ಯಾಕೆ ಇಷ್ಟೊತ್ತಿಗೆ ಮಲಗಿದ್ಯಾ ಹೇಳೇ. ಅಯ್ಯೋ, ನೀವು ಯಾವಾಗ ಬಂದ್ರಿ? ನಾನು ಅವಾಗಲೇ ಮಲಗಿಬಿಟ್ಟೆ, ಎಚ್ಚರನೇ ಆಗಿಲ್ಲ. ನನ್ನ ಬಟ್ಟೆ ಎಲ್ಲ ಒಗ್ದಾಕಿದ್ಯಾ ಲತಾ? ಇಲ್ಲ ರೀ, ನನಗಂತೂ ಆಗಿಲ್ಲ. ನಿಮ್ಮ ಅಮ್ಮಂಗೆ ಹೇಳಿ ನಾಳೆ ಒಗ್ದಾಕಕ್ಕೆ. ಏನು ಹೇಳ್ತಾ ಇದೀಯಾ ಲತಾ? ನನ್ನ ಬಟ್ಟೆ ಎಲ್ಲ ಕೊಳೆ ಆಗಿದೆ. ನಾನು ನಾಳೆ ಯಾವ್ದು ಹಾಕೊಂಡು ಹೋಗ್ಲಿ? ನೋಡ್ರಿ, ನನಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮನೇಲಿ ನಿಮ್ಮಮ್ಮ ಸ್ವಲ್ಪ ಕೆಲಸ ಮಾಡ್ತಾರಾ, ಮಾಡಿಸಿ. ಇಲ್ಲ ಅಂದರೆ ನನಗಂತೂ ಎಲ್ಲ ಕೆಲಸ ಮಾಡ್ಕೊಡಕ್ಕೆ ಆಗಲ್ಲ. ನನಗಿರೋದು ಎರಡೇ ಕೈ. ಅಷ್ಟು ಮಾಡಬೇಕು ಅಂದರೆ ನೀವು ಕೆಲಸದವ್ರನ್ನ ಇಟ್ಕೊಳ್ಳಿ. ರಾಜ ತನ್ನ ಹೆಂಡತಿ ಕೋಪ ನೋಡಿ ಏನು ಮಾತಾಡದೆ ರೂಮಿಂದ ಹೊರಗಡೆ ಬರ್ತಾನೆ. ಲತಾ ಗಂಡ ಹೋದ್ಮೇಲೆ ಮತ್ತೆ ಹೋಗಿ ಮಲ್ಕೋತಾಳೆ. ಶಾಂತಿ, ಊಟ ಹಾಕು ಬಾರೆ, ಹಸುವಾಗ್ತಿದೆ ತುಂಬ. ಊಟ ಹಾಕಕ್ಕೆ ಏನು ಅಡುಗೆನೂ ಮಾಡಿಲ್ಲ ಕಣ್ರಿ. ನಾನು ಸವಿತನ ಮನೇಲಿ ಊಟ ಮಾಡ್ಕೊಂಡು ಬಂದೆ. ಏನು ಮಾತಾಡ್ತಿದೀಯೇ? ಕೆಲಸ ಮಾಡಿ ಹಸುವಾಗಿದೆ, ಸುಸ್ತಾಗಿರುತ್ತೆ. ನೀನು ನೋಡಿದ್ರೆ ಏನು ಅಡುಗೆನೇ ಮಾಡಿಲ್ಲ ಅಂತಿದೀಯಾ? ನೀನು ಮಾಡೋಕ್ಕೇನಾಗಿತ್ತೆ ನಿನಗೆ? ನೋಡ್ರಿ, ನನಗಾಗಲ್ಲ. ಸೊಸೆ ಬಂದಿದ್ದಾಳೆ ತಾನೆ, ಸೊಸೆ ಬಂದರೂ ನಾನೇ ಮಾಡಬೇಕಾ? ಇನ್ನು ಓಡ್ ಬಂದವಳು ಇದ್ದಾಳೆ ತಾನೆ, ಹೋಗಿ ಕೇಳಿ ಯಾಕೆ ಅಡುಗೆ ಮಾಡಿಲ್ಲ ಅಂತ. ನನಗೆ ನಿದ್ದೆ ಬರ್ತಿದೆ, ನಾನು ನಿದ್ದೆ ಮಾಡಬೇಕು. ಸುಮ್ಮನೆ ನನ್ನ ತಲೆ ತಿನ್ಬೇಡಿ, ಇಲ್ಲಿಂದ ಹೋಗಿ. ಶಾಂತಿ ಮಾತು ಕೇಳಿ ಗಂಡ ಸುಮ್ಮನಾಗ್ತಾನೆ. ಇನ್ನೂ ಏನಾದರೂ ಇವಳನ್ನು ಮಾತಾಡ್ಸಿದ್ರೆ ಮತ್ತೆ ನನ್ನ ಮೇಲೆ ಜಗಳ ಮಾಡ್ತಾಳೆ ಅಂತ ಅಲ್ಲಿಂದ ಹೊರಗೆ ಬರ್ತಾನೆ. ತಂದೆ ಮಗ ಇಬ್ರು ಈ ಅತ್ತೆ ಸೊಸೆನ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅದೇ ಟೈಮ್ಗೆ ಲತಾನಮ್ಮ ಮನೆಗೆ ಬರ್ತಾಳೆ. ಏನು ಹೇಳಿ ಅಂದರೆ, ಅಪ್ಪ ಮಗ ಇಬ್ರು ಒಂಥರ ಇದ್ದೀರಾ? ಏನೋ ತುಂಬ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಅತ್ತೆ, ಏನು ಹೇಳೋದತ್ತೆ? ಈ ಅತ್ತೆ ಸೊಸೆಯಿಂದ ಈ ಮನೇಲಿ ನಮಗಂತೂ ನೆಮ್ಮದಿನೇ ಇಲ್ಲದೆ ಇರೋ ಥರ ಆಗಿದೆ. ಯಾಕಡಿ ಅಂದರೆ ಏನಾಯ್ತು ಹೀಗೆಲ್ಲ ಮಾತಾಡ್ತಿದ್ದೀರಾ? ರಾಜ ಮನೇಲಿ ಆಗ್ತಾ ಇರೋ ಅತ್ತೆ ಸೊಸೆ ಜಗಳದ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾನೆ. ಓಹೋ, ಇಷ್ಟೆಲ್ಲ ಆಗಿದೆಯಾ? ಹೌದು ಬೀಗ್ರೆ, ನಮಗಂತೂ ಇವರಿಂದ ಊಟನೂ ಇಲ್ಲ, ಬಟ್ಟೆನೂ ಇಲ್ಲ, ಕೊನೆಗೆ ನೆಮ್ಮದಿನೂ ಇಲ್ದಿದ್ದರ ಥರ ಆಗಿದೆ. ಸರಿ ಬೇಗ್ರೆ, ನಾವು ಇವ್ರನ್ನ ಹಿಂಗೆ ಬಿಟ್ಟರೆ ಆಗಲ್ಲ. ಇದಕ್ಕೊಂದು ಪರಿಹಾರ ಹುಡುಕ್ಬೇಕಲ್ಲ. ಅಳಿಯಂದ್ರೆ ನಾನು ಹೇಳ್ದಂಗೆ ಮಾಡಿ, ಬನ್ನಿ ನನ್ನ ಜೊತೆ ನೀವು. ಮಲಗಿರೋ ಅತ್ತೆ ಸೊಸೆ ಇಬ್ರು ಎದ್ದೇಳ್ತಾರೆ. ಓ ಬೀಗ್ರೆ, ನೀವೆಷ್ಟೊತ್ತಿಗೆ ಬಂದ್ರಿ? ನಾನು ನೋಡ್ಲೇ ಇಲ್ಲ ಕಣ್ರಿ. ನಿದ್ದೆ ಬಂತು ಅಂತ ಇಲ್ಲೇ ಮಲಗಿಬಿಟ್ಟೆ, ಎಚ್ಚರನೇ ಆಗಿಲ್ಲ. ನಾನು ಅವಾಗಲೇ ಬಂದೆ ಅದಕ್ಕೆಮ್ಮ. ಮತ್ತೆ ನೀವು ಊಟ ಮಾಡಿದ್ರಾ? ಹ್ಞೂ ಬೀಗ್ರೆ, ನಾನು ಅವಾಗಲೇ ಊಟ ಮಾಡಿದೆ. ನೀವು ಊಟ ಮಾಡಿದ್ರಾ? ಹ್ಞೂ ಅದಕ್ಕೆಮ್ಮ, ನಿಮ್ಮ ಸೊಸೆ ಊಟ ಹಾಕಿದ್ಲು. ಅಮ್ಮ, ಅತ್ತೆ ಪಾಪ ಕಣೆ, ಅಡುಗೆ ಮಾಡಿಟ್ಟಿದ್ದಾರೆ. ನಂಗೆ ಸೊಂಟ ನೋವು ಅಂತ ಸ್ವಲ್ಪ ಮಲಗಿದ್ದೆ. ಅವರೇ ಪಾಪ ಎದ್ದು ಮಾಡಿದ್ದಾರೆ ನೋಡಿ ಅಮ್ಮ ಅಂತ ಹೇಳ್ತಾ ಇದ್ಲು. ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ಅದಕ್ಕೆಮ್ಮ. ಲತಾನು ಹೇಳ್ತಿದ್ಲು, ನಮ್ಮ ಅತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಮ್ಮ. ಯಾವಾಗಲೂ ಮಾಡ್ತಿರ್ತಾರೆ ಕಣೆ, ನಂಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ, ಜಾಸ್ತಿ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ನಾನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಿದ್ಲು. ಏನು, ನಾನು ಅಡುಗೆ ಮಾಡಿದ್ದು ಅಂದ್ಲ? ಪಾಪ ನನ್ನ ಸೊಸೆ. ನಾನು ಅಷ್ಟೆಲ್ಲ ಕಾಟ ಕೊಟ್ರು ಒಂದು ಮಾತು ಅತ್ತೆ ಬಗ್ಗೆ ಕೆಟ್ಟದಾಗ ಹೇಳಿಲ್ಲ. ತನ್ನಮ್ಮನ ಹತ್ರನೇ ಹೇಳಿಲ್ಲ. ಅತ್ತೆ ಒಳ್ಳೆಯವರು ಅಂತ ಹೇಳ್ಕೊಂಡಿದ್ದಾಳೆ. ಇನ್ನು ಬೇರೆ ಯಾರ ಹತ್ರನಾರು ಹೇಳ್ತಾಳೆ ನನ್ನ ಬಗ್ಗೆ ಕೆಟ್ಟದಾಗ ಅವಳು? ನನಗಿಂತ ಸೊಸೆ ಸಿಗೋಕೆ ನಾನು ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ದು. ನಾನೇ ಹುಡುಕಿದ್ರು ಇಂಥ ಸೊಸೆ ಸಿಗ್ತಿರ್ಲಿಲ್ಲ ನನಗೆ. ಕುಸುಮ ಅವಳ ಮನಸ್ಸಲ್ಲೇ ತನ್ನ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಲತಾ ತನ್ನ ಗಂಡ ಬಟ್ಟೆ ತರೋದನ್ನ ನೋಡ್ತಾಳೆ. ಓ ರೀ, ಬಟ್ಟೆ ಅತ್ತೆ ಒಗ್ದಾಕಿದ್ರಾ? ಪುಣ್ಯ, ನಾನು ಎಲ್ಲಿ ಒಗ್ಯಲ್ವೇನೋ ಅಂದ್ಕೊಂಡೆ. ಏನಿಲ್ಲ ಲತಾ, ಹೀಗೆ ಹೇಳ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ? ಅಮ್ಮ ಆವಾಗಲೇ ಹೇಳಿದ್ಲು, ಪಾಪ ಅವಳಿಗೆ ಸೊಂಟ ನೋವು ಅಂತಿದ್ಲು ಕಣೋ. ಆದರೂ ಅಷ್ಟು ಬಟ್ಟೆ ತೊಳೆದಾಕಿದ್ದಾಳೆ, ಅವಳಿಗೆ ತೊಗೊಂಬರೋಕ್ಕಾಗಲ್ಲ, ಬಟ್ಟೆ ಒಣಗಿದಾವೆ, ಹೋಗಿ ತಗೋಬಾರು ಸ್ವಲ್ಪ ಅಂತ ನಂಗೆ ಅವಾಗ್ಲೇ ಹೇಳಿದ್ಲು. ನೀನು ಸುಮ್ಮನೆ ತಮಾಷೆ ಮಾಡಬೇಡ. ಏನು, ಅತ್ತೆ ಹೀಗೆ ಹೇಳಿದ್ರ? ಪಾಪ ಅತ್ತೆ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ನಾನು ತೊಳೆದೆ ಅಂತ ಸುಳ್ಳು ಹೇಳಿದ್ದಾರೆ. ನನ್ನನ್ನು ಕೆಟ್ಟವಳು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಬಟ್ಟೆ ತೊಳೆದು ನಾನು ಬಟ್ಟೆ ತೊಳೆದೆ ಅಂತ ಎಲ್ಲರ ಹತ್ರ ಹೇಳಿದಾರ? ಪಾಪ ನಾನು ಅತ್ತೆಗೆ ಎಷ್ಟೆಲ್ಲ ಕಿರಿಕಿರಿ ಮಾಡ್ತೀನಿ, ಆದ್ರೂ ಅತ್ತೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಗಂಡ ಹೆಂಡತಿ ಜಗಳ ಮಾಡ್ಕೋಬಾರ್ದು ಅಂತ ಎಷ್ಟು ಸುಳ್ಳು ಹೇಳಿದ್ದಾರೆ. ಪಾಪ ಅಷ್ಟೊಂದು ಬಟ್ಟೆ ತೊಳೆದಿದ್ದಾರೆ. ನಾನು ಇವಾಗಲೇ ಹೋಗಿ ಸಾರಿ ಕೇಳಬೇಕು. ಎಷ್ಟು ತಪ್ಪು ಮಾಡಿದೆ ನಾನು. ಅತ್ತೆನ ಹೇಗೆಲ್ಲ ಕಿರಿಕಿರಿ ಮಾಡಿಬಿಟ್ಟೆ. ಛೇ. ಲತಾ ಮನಸ್ಸಲ್ಲೇ ಅತ್ತೆ ಬಗ್ಗೆ ಯೋಚನೆ ಮಾಡಿಕೊಂಡು ಅತ್ತೆ ಹತ್ರ ಹೋಗ್ತಾಳೆ. ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ತಪ್ಪು ಮಾಡಿದೆ, ತುಂಬ ಕಿರಿಕಿರಿ ಮಾಡಿದೆ. ನನ್ನಿಂದ ನಿಮಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಇನ್ಯಾವತ್ತೂ ಹಾಗೆ ಮಾಡಲ್ಲ.
ಅಯ್ಯೋ ಯಾಕಮ್ಮ ಲತಾ, ನೀನು ಹೀಗೆಲ್ಲ ಕೇಳಬೇಡ. ನಂದು ತಪ್ಪಿದೆ. ನಾನು ನಿಂಗೆ ತುಂಬ ಕಿರಿಕಿರಿ ಮಾಡಿದ್ದೀನಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ನಾನು ಹಂಗೆ ಮಾಡಲ್ಲ. ನಿನ್ನನ್ನು ನನ್ನ ಸ್ವಂತ ಮಗಳ ಥರ ನೋಡ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ನಾನು ಇನ್ಮೇಲೆ ನಿಮ್ಮನ್ನು ನನ್ನ ಸ್ವಂತ ತಾಯಿ ಥರ ನೋಡ್ಕೋತೀನಿ ಅತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ. ಏನು ರಾಜಾ, ಅಂಥದ್ದು ಏನು ಮಾಡಿದ್ರು? ಅಲ್ಲ, ಇಬ್ಬರು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಅದು ಬೇರೆ ಬಟ್ಟೆ ಅಡುಗೆ ಅದೆಲ್ಲ ಯಾವ ಕೆಲಸ ಮಾಡಿದ್ರು ಅವರು? ಅಯ್ಯೋ ಅಪ್ಪ, ಅಮ್ಮ ಅಡುಗೆನೂ ಮಾಡಿಲ್ಲ, ಲತಾ ಬಟ್ಟೆನೂ ತೊಳೆದಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ ಅತ್ತೆ ಪಾಪ. ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಓಹೋ, ಅತ್ತೆ ಸೊಸೆ ಪರಿವರ್ತನೆಗೆ ನಿಮ್ಮತ್ತೆ ಕಾರಣನಾ? ನೋಡಿದ್ರಲ್ಲ ವೀಕ್ಷಕರೇ, ಅಂತೂ ಅತ್ತೆ ಸೊಸೆ ಒಂದಾಗ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.